ನಮಸ್ಕಾರ ಬಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಗೊತ್ತು ಸ್ವಲ್ಪ ಡಿಲೇ ಆಗೈತೆ, ವೀಡಿಯೋಸ್ ಬರ್ತಾ ಇಲ್ಲ ಅಂತಂದ್ಬಿಟ್ಟು ನಾನು ನಿನ್ನೆ ಬೆಂಗಳೂರಿಂದ ಬಂದಿದ್ದೀನಿ. ನಾನು ಹೇಳ್ಬಿಟ್ಟೆ ಹೋಗಿದ್ದೆ, ಜೂನ್ ಜುಲೈ ಆಗಸ್ಟು 1ರಿಂದ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಬಟ್ ಅದು ಆಗಲಿಲ್ಲ. ನನಗೆ ಕಾಲೇಜಲ್ಲಿ ಎಕ್ಸಾಮ್ಸು ಸ್ವಲ್ಪ ಮುಂದಕ್ಕೆ ಹಾಕಿದ್ರು ಮೀನ್ಸ್ ಇವತ್ತು ಒಂದು ಸಬ್ಜೆಕ್ಟ್ ಇದ್ದರೆ 3 ದಿನ ಗ್ಯಾಪು, ಮತ್ತು ನಾಡಿದ್ದು ಒಂದು ಸಬ್ಜೆಕ್ಟು, ಆ ಥರ ಎಕ್ಸಾಮ್ಸ್ ಇತ್ತು. ಸೊ ಹಂಗಾಗಿ ಬರೋಕ್ಕಾಗಲಿಲ್ಲ. ಮತ್ತು ಊರಿಗೆ ಬರೋದು ಮತ್ತು ಹೋಗೋದು ಮಾಡಿದರೆ ಅಲ್ಲೇ ಆಲ್ಮೋಸ್ಟ್ ತುಂಬಾ ದುಡ್ಡು ಖರ್ಚಾಗಿ ಹೋಗ್ಬಿಡುತ್ತೆ. ಆಮೇಲೆ ಟೈಮು ಬಂದರೂ 1 ದಿನ ಇರಬೇಕು ಮತ್ತು 2ನೇ ದಿನ ಹೊರಡಬೇಕು. ಹಂಗಾಗಿ ರಿಟರ್ನ್ ಬರೋಕ್ಕಾಗಲಿಲ್ಲ. ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ವೀಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಆಗಲಿಲ್ಲ. ಆದರೂ ನಾನು ಬಿಟ್ಟಿಲ್ಲ ವೀಡಿಯೋಸ್ ಮಾಡೋದು. ಶಾರ್ಟ್ಸ್ ಥರ ಮಾಡಿದ್ದೀನಿ, ರೀಲ್ಸ್ ಥರ ಮಾಡಿ ಬಿಡ್ತಾಯಿದ್ದೆ. ಬೈಕ್ದಾಗಿರ್ಬೋದು, ಇಲ್ಲಾಂದರೆ ಎಲ್ಲರೇ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿರೋದು ಆಗಿರ್ಬೋದು. ಇನ್ನೂ ಏನೇನೋ ಮಾಡಿದ್ದೀನಿ ವೀಡಿಯೋಸ್ಗಳು, ಬಟ್ ನಿಲ್ಲಿಸಿಲ್ಲ. ಫುಲ್ ಗ್ಯಾಪ್ ಕೊಟ್ಟರು ಕೂಡ ಇದು ಏನದು ಆ ರೀಚ್ ತೊಗೊಳ್ಳಲ್ಲ. ಮತ್ತೆ ನೆಕ್ಸ್ಟು ಸ್ಟಾರ್ಟ್ ಮಾಡಿದಾಗಿಂದ ಮತ್ತೆ ವ್ಯೂಸ್ ಕಮ್ಮಿ ಆಗಿಬಿಡುತ್ತೆ. 1000 ಥ್ರೂ 2000 ಇವಾಗ ನೋಡಿರಿ. ಆ್ಯಕ್ಚುಲಿ ಇವಾಗಲೂ ನನಗೆ ವ್ಯೂಸು ಕಮ್ಮಿ ಆಗೈತೆ. 1000, 2000, 3000 ಅಷ್ಟೇ ಓಡ್ತಾಯಿದೆ. ಅವಾಗೆಲ್ಲ ಬಿಟ್ಟ ತಕ್ಷಣವೇ 5000, 6000, 10000 ಪಟ್ ಅಂತ ರೀಚ್ ಆಗ್ತಾಯಿತ್ತು. ಇವಾಗ ಕಮ್ಮಿ ಆಗೈತೆ. ಯಾಕೆಂದರೆ ಸ್ವಲ್ಪ ಗ್ಯಾಪ್ ತೊಗೊಂಡು ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಹಂಗಾಗಿ ಇನ್ಮೇಲಿಂದ ಬರುತ್ತೆ, ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರುತ್ತೆ. ವೀಕ್ಲಿ 2 or 3 ಇಯರ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಬಂದೇ ಬರುತ್ತೆ. ಯಾಕೆಂದರೆ ಗೊತ್ತಲ್ಲ ನಿಮಗೆ ರೈತರದು ಏನಂತ ಅಂದ್ಬಿಟ್ಟು. ಕೆಲಸಗಳು ಸ್ಟಾರ್ಟ್ ಆಗ್ತವೆ ಇನ್ಮೇಲಿಂದ. ನೋಡ್ಬೋದು ಇಲ್ಲಿ ಇವಾಗೇನು ಔಷಧಿ ಎಲ್ಲ ಹೊಡ್ಸೈತೆ ನಮ್ಮ ಮಾವ. ಇವಾಗೇನು ಇಲ್ಲ, ಬಟ್ ಅಡಿಕೆಕಾಯಿ ಬಿದ್ದಿರುತ್ತವೆ. ಇಲ್ಲಿ ನೋಡ್ಬೋದು, ಇಲ್ಲಿ ಗೋಟ್ಗಳೆಲ್ಲ ಬಿದ್ದಿದ್ದಾವೆ ನೋಡ್ರಿ. ಇಲ್ಲಿ ಈ ಥರ ಗೋಟ್ಗಳು ಬಿದ್ದಿರ್ತವೆ, ಅವನ್ನ ಆರಿಸ್ಕೊಂಡು ಹೋಗ್ಬೇಕು. ಈ ಥರ ಬರೋಲ್ಲ, ಈ ಥರ ಇರೋವನ್ನೆಲ್ಲ ಆರ್ಸೋಕ್ಕಾಗಲ್ಲ. ನೋಡ್ಬೋದು ಇಲ್ಲಿ ಇವು ಹೋಗಿದ್ದಾವೆ. ಈ ಥರ ನೋಡಿ, ಇದು ಚೆನ್ನಾಗೈತೆ. ಆಮೇಲೆ ಇದು ಚೆನ್ನಾಗೈತೆ, ಇದು ಚೆನ್ನಾಗೈತೆ ನೋಡಿ. ಇಷ್ಟು ಇವನ್ನ ಹಂಗೆ ಬಿಟ್ಟರೆ ಕೊಳ್ತೋಗ್ಬಿಡ್ತವೆ. ಕೊಳ್ತೋತು ಅಂತಂದರೆ ನಮಗೆ ಇವನ್ನ ಆ್ಯಕ್ಚುಲಿ ನಾವು ನಮ್ಮಮ್ಮ ಇದನ್ನು ಬಿಡಿಸ್ಬಿಟ್ಟು ಈಗ ಬಣ್ಣ ಏನಾದ್ರು ಹಾಕ್ಬಿಟ್ಟು ಅದನ್ನು ಸ್ಟೋರ್ ಮಾಡಿಟ್ಟು ಕೊಡ್ಬೋದು ನಾವು ನೆಕ್ಸ್ಟು. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಬಂದವರು ಅವರಿಗೂ ಹಂಗೇನೋ ಕೊಡ್ಬೋದು. KG ಲೆಕ್ಕದಾಗೆ ಎಷ್ಟು KGಗೆ ಇಷ್ಟು ಅಂತಂದ್ಬಿಟ್ಟು. ಸುಮ್ಮನೆ ವೇಸ್ಟ್ ಆಗೋಗ್ಬಿಡೋದು. ನೆಲದ ಮೇಲೆ ಹಂಗೆ ಬಿದ್ದರೆ ನೋಡಿರಿ, ₹1, ₹2 ಅದು ಅಡಿಕೆ ಇದೆಯೋ. ನನಗೆ ಒಂದು ಅಡಿಕೆ ತೋರಿಸಿದ್ನಲ್ಲ, ಅದು ₹1 ಅಂದ್ಕೊಡ್ರಿ. ಇವಾಗ ನಾವು ಏನಾರು ಹೋಗ್ಬಿಟ್ಟು ಬೇರೆ ಅಂಗಡಿ ಕೇಳಿದರೆ, ಅಣ್ಣ ಒಂದು 2 ಅಡಿಕೆ ಕೊಡ್ರಿ ಅಂದರೆ 2 ಅಡಿಕೆ 3 ಅಡಿಕೆ ಸೇರಿಸಿ ₹5 ತೊಗೊಳ್ತಾರೆ. ಆ ಥರ ಸುಮ್ಮನೆ ವೇಸ್ಟ್ ಆಗಿಬಿಡ್ತವೆ. ಇವಾಗ ಅವನು ಆರಿಸ್ಬೇಕು ನಾಳೆಯಿಂದ. ನನಗೂ ಯಾಕೋ ಸ್ವಲ್ಪ ಕೋಲ್ಡು ನೆಗಡಿ ಆಗಿಬಿಟ್ಟೈತೆ, ಅಮ್ಮಗೂ ಸ್ವಲ್ಪ ಹುಷಾರಿಲ್ಲ. ಹಂಗಾಗಿ ಸ್ವಲ್ಪ ರೆಸ್ಟ್ ಮೂಡಲ್ಲಿದ್ದೀನಿ. ಫುಲ್ ಟೆನ್ಷನ್ನು, ಖಾಲಿ ಎಕ್ಸಾಮು ಅದು ಇದು, ಆಮೇಲೆ ವೀಡಿಯೋಸ್ ಮಾಡೋದು, ಏನು ಮಾಡೋದು ಅದು ಇವ್ರು ಯೋಚನೆ, ಬರೀ ಇದೇ ಯೋಚನೆ ಆಗಿ ಒಂಥರ ತಲೆ ಫುಲ್ಲು ಮೆಂಟಲಿ ಸ್ಟ್ರೆಸ್ ಆಗಿಬಿಟ್ಟಿದ್ದೀನಿ. ಸೊ ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೀನಿ. ಬರುತ್ತೆ ಇನ್ಮೇಲಿಂದ ವೀಡಿಯೋಸು. ನೋಡಿರಿ, ಕೈ ಹಿಡ್ಕೊಳಕ್ಕಾಗ್ತಿಲ್ಲ. ಅವಾಗೆಲ್ಲ ಎಷ್ಟೊತ್ತು ಹಿಡ್ಕೊಂಡು ಮಾತಾಡ್ತಿದ್ದೆ, ಈ ಕೈ ಹಿಡ್ಕೊಳಕ್ಕೂ ನೋವ್ತೈತೆ. ಹಂಗೆ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಬರುತ್ತೆ ವೀಡಿಯೋಸು, ನೋಡ್ತಾ ಇರ್ತೀರ. ಆಮೇಲೆ ಇನ್ನೊಂದು ಹೇಳೋಣ ಅಂತ ಬಂದೆ. ಇದು ಬೈಕ್ದು ಇವಾಗಲೂ ಇದೇ ವೀಡಿಯೋದಲ್ಲಿ ಮಾಡ್ತೀನಿ. ಅಂದರೆ ಅರ್ಥ ಆಯ್ತಲ್ಲ, ಇನ್ಮೇಲಿಂದ ವೀಡಿಯೋಸ್ ಬಂದೇ ಬರುತ್ತೆ, ಯಾವತ್ತೂ ನಿಲ್ಲಿಸಲ್ಲ. ವ್ಲಾಗ್ಸ್ ಬರುತ್ತೆ. ಅಂದರೆ ನಾನು ಸುಮ್ಮನೆ ಅನಾವಶ್ಯಕ ವ್ಲಾಗ್ಸ್ಗಳನ್ನ ನಾನು ಮಾಡಲ್ಲ. ಈಗ ತಿಂದೆ ಎದ್ದೆ ಮಕ್ಕಂಡೆ ಆ ಥರದ ವೀಡಿಯೋ ಮಾಡಿದರೆ ಅದು ಓಡ್ತಾನೆ ಇಲ್ಲ. ಆ್ಯಕ್ಚುಲಿ ಏನಾದ್ರು ಒಂದು ಕಂಟೆಂಟ್ ಹಿಡ್ಕೊಂಡು ವೀಡಿಯೋ ಮಾಡಿದರೆ ಜನ ನೋಡ್ತಾರೆ. ಸೊ ಹಂಗಾಗಿ ಇನ್ಮೇಲಿಂದ ಬರುತ್ತೆ ವೀಡಿಯೋಸ್, ಏನಾದರೂ ಒಂದು ಮಾಡ್ತೀನಿ. ಇಲ್ಲಿ ನೋಡಿರಿ, ಇಲ್ಲಿ ಯಾರಾದರೂ ನಮ್ಮೂರು ಜನ ಈ ವಿಡಿಯೋ ನೋಡ್ತಾಯಿದ್ರೆ ನಮ್ಮ ತೋಟಕ್ಕೆ ಬಂದುಬಿಟ್ಟು, ಅದು ಯಾರ್ಯಾರು ಬಂದು ಕುಡಿದು ಹಿಂಗೆ ಬಿಟ್ಟು ಹೋಗ್ತಾಯಿದ್ರೆ ಗೊತ್ತಿಲ್ಲ. ಮೊದಲು ಈ ಜಾಗದಾಗ ಕುಡಿತಾಯಿದ್ರು, ಇವಾಗ ಬಂದುಬಿಟ್ಟು ಕರೆಕ್ಟಾಗಿ ಮಧ್ಯದ ದಾರಿಯಲ್ಲೇ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ನೋಡಿರಿ. ಈ ಕಡೆಯಿಂದನೂ ದಾರಿ ಐತೆ, ಈ ಕಡೆಯಿಂದನೂ ದಾರಿ ಐತೆ. ಹಿಡ್ಕೊಂಡು ಕೂತ್ಕೊಂಡು ಕುಡಿದು ಹೋಗ್ತವ್ರೆ. ನನ್ನ ಕೈಗೆ ಏನಾರು ಸಿಗಾಕೋಬೇಕು ಯಾವಾಗಾದ್ರೂ ಒಂದಿನ, ನಿಜ ಸರಿಯಾಗಿ ಬೈದಾಕ್ಬಿಡ್ತೀನಿ. ನೀವು ಹೋಗ್ಬಿಟ್ಟು ನಿಮ್ಮ ತೋಟದಲ್ಲಿ ಇಲ್ಲ ಅಂತಂದರೆ ಬಾರು ರೆಸ್ಟೋರೆಂಟ್ ಇರ್ತವೆ, ಹೋಗ್ಬಿಟ್ಟು ಕುಡೀರಿ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಬಂದ ತಕ್ಷಣ ಒಂಥರ ಅನಿಷ್ಟ ನೋಡ್ದಂಗೆ ಆಗ್ಬಿಡುತ್ತೆ. ಸೀರಿಯಸ್ ಹೇಳ್ತೀನಿ ಕೇಳ್ರಿ. ಇನ್ನೊಂದ್ಸಲ ಯಾರು ಸಿಕ್ಬಿದ್ರೆ ಮಾತ್ರ ನಂಗೆ ಸರಿ ಇರಲ್ಲ ಅಷ್ಟೇ. ಈ ಬೈಕ್ದು ಹೇಳ್ಬೇಕಿತ್ತು, ಏನೇನು ಮಾಡಿಫೈ ಮಾಡಿಸಿದ್ದೀನಿ ಬೆಂಗಳೂರಿಗೆ ಹೋದ್ಮೇಲೆ. ಯಾಕೆಂದರೆ ನನಗೆ ಇಲ್ಲಿ ನಮ್ಮ ಚನ್ನಗಿರಿಲೆಲ್ಲ ಈ ಥರ ಐಟಮ್ಸ್ಗಳು ಸಿಗೋಲ್ಲ. ಸಿಕ್ಕರೂ ಲೈಕ್ ಹೆಂಗೆ ಅಂತಂದರೆ ಏನಪ್ಪ, ಅದು ಲೇಟ್ ಆಗಿಬಿಡುತ್ತೆ ನಾನು ತರಿಸೋದಕ್ಕೆ. ಐಟಮ್ಸ್ಗಳನ್ನ ತರಿಸೋದು ಮಾಡಿಸೋದೆಲ್ಲ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ನಾನೇ ಅಲ್ಲೇ ಇದ್ದು ಎಷ್ಟಾಗುತ್ತೆ ಅಷ್ಟು ದುಡ್ಡು ಅರೇಂಜ್ ಮಾಡಿಕೊಂಡು ರೆಡಿ ಮಾಡಿಸ್ಕೊಂಡಿದ್ದೀನಿ. ಏನೇ ಮಾಡಿಸಿದ್ದೀನಿ ಅಂತ ಇದೇ ವ್ಲಾಗಲ್ಲಿ ಹೇಳ್ಬಿಡ್ತೀನಿ ನಿಮಗೆ. ಎಲ್ಲಿಂದ ಸ್ಟಾರ್ಟ್ ಮಾಡೋಣಪ್ಪ? ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಡ್ತೀನಿ. ನೋಡಿರಿ, ಇಲ್ಲಿ ಮಿಸ್ಟರ್ ಶ್ರೀನಿವಾಸ್ ಕಾಣ್ತಾ ಇದೆಯಾ?
ಇದು ಐಡೆಂಟಿಫೈ ಮಾಡಲಿ ಅಂತ ಅಂದ್ಬಿಟ್ಟು ನಾನೇ ಹಾಕ್ಸ್ಕೊಂಡಿದ್ದೆ. ಇಲ್ಲೊಂದು ಹಾಕ್ಸ್ಕೊಂಡಿದ್ದೀನಿ. ಇದನ್ನು ನಾನು ಚಿಕ್ಕದಾಗಿ ಮಾಡ್ಸೋಣ ಅಂದ್ಕೊಂಡಿದ್ದೆ. ಬಟ್ ಏನು ಮಾಡ್ತೀರಾ, ನಾನು ಗೊತ್ತಾಗಿಲ್ಲ, ಫಸ್ಟ್ ಟೈಮ್ ಮಾಡಿಸಿರೋದಲ್ಲ, ಸ್ವಲ್ಪ ದೊಡ್ಡದಾಗಿ ಮಾಡಿಸ್ಬಿಟ್ಟೆ. ಆಮೇಲೆ ಇದು ನೋಡಿರಿ, ಇದು ಸ್ವಲ್ಪ ಇದು ಅದಕ್ಕಿಂತ ದೊಡ್ಡದಾಗಿಬಿಟ್ಟೈತೆ. ಇಲ್ಲಿ ನೋಡಿ, ಮಿಸ್ಟರ್ ವಾಸು 12 ಅಂತ, ಅದು ಇನ್ಸ್ಟಾಗ್ರಾಮ್ದು, ಇದು ಯೂಟ್ಯೂಬ್ದು. ಇದನ್ನು ಚಿಕ್ಕದಾಗಿ ಮಾಡಿಸ್ಬಿಟ್ಟು ಈ ಜಾಗದಾಗ ಹಾಕ್ಸೋಣ ಅಂದ್ಕೊಂಡಿದ್ದೆ. ಇಲ್ಲಿ ಹಾಕ್ಸಿದ್ರೆ ಹತ್ರ ಕಾಣುತ್ತೆ, ಇಲ್ಲಿ ಸ್ವಲ್ಪ ಕಾಣಲ್ಲ. ನೈಟ್ ಹೊತ್ತು ಕಾಣೋದೇ ಇಲ್ಲ ಅಂದ್ಕೊಟ್ರಿ, ಬೆಳಕು ಬಿದ್ದುಬಿಡುತ್ತಾ, ಈ ಲೈಟ್ದು ಬ್ಯಾಕ್ ಲೈಟ್ದು ಬೆಳಕು ಬಿದ್ದುಬಿಟ್ರೆ ನಮಗೆ ಏನು ಕಾಣೋದಿಲ್ಲ, ಫುಲ್ಲು ವೇರೌಟ್ ಆಗಿಬಿಡುತ್ತೆ, ಏನು ಕಾಣೋದಿಲ್ಲ. ಸೊ ಹಿಂಗೆ ಇಲ್ಲಿ ನೋಡೋಣ, ನಮ್ಮೂರಲ್ಲಿ ಏನಾದ್ರು ಮಾಡ್ತೀನಿ ಅಂತಂದರೆ ಮಾಡಿಸ್ತೀನಿ. ಇಲ್ಲಿ ಹಾಕ್ಸ್ಬೇಕು, ಇಲ್ಲಿ ಈ ಜಾಗದಾಗ ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ಗಾಡಿ ವಾಶ್ ಆಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ರಿ. ಬೆಂಗಳೂರಿಂದ ಬಂದುಬಿಟ್ಟು ಹಂಗೆ ನಿಲ್ಲಿಸಿದ್ದೀನಿ. ಮತ್ತು ನಿನ್ನೆ ಹೊಸದುರ್ಗಕ್ಕೆ ಹೋಗಿದ್ದೆ, ಅಲ್ಲಿಂದ ಬಂದು ಹಂಗೆ ನಿಲ್ಲಿಸಿದ್ದೀನಿ. ಬಟ್ ಚೈನ್ಗೆ ಲೂಪ್ ಮಾಡ್ಕೊಂಡು ಹೋಗಿದ್ದೆ. ಅದು ಬಿಟ್ಟರೆ ಮತ್ತೆ ಮಾಡಿಸಿದ್ದೀನಿ. ಇದು ಸಸ್ಪೆನ್ಷನು 2.8 ಮಾಡಿಸಿದ್ದೀನಿ. ಫುಲ್ ಡೌನ್ ಆಗಿಬಿಟ್ಟಿತ್ತು. ಹಿಂದಗಡೆ ಟಾಪ್ ರ್ಯಾಕು, ಇದು ಏನಂತಾರೆ ಅದಕ್ಕೆ, ಟಾಪ್ ಬಾಕ್ಸು ಮತ್ತು ಲಗೇಜ್ ಹಾಕ್ಕೊಂಡ್ರೆ ಫುಲ್ ಕೆಳಗೆ ಹೋಗ್ತಾಯಿತ್ತು. ಒಂದು ಅಂಶ ಇಳಿಸಿದ ತಕ್ಷಣ ಟಕ್ ಅಂತ, ಏನದು ಅಂಶ ಇಳಿಸಿದ ತಕ್ಷಣ ಟಕ್ ಅಂತ ಕೆಳಗೆ ಹಿಂಗೆ ಕುತ್ಕೊಳ್ತಾಯಿತ್ತು. ಸೊ ಹಂಗಾಗಿ ಇದನ್ನು ಎರಡು ಸ್ಟೆಪ್ ಜಾಸ್ತಿ ಮಾಡಿಸಿದ್ದೀನಿ. ಅದು ಬಿಟ್ಟರೆ ಆಮೇಲೆ ಇದನ್ನು ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ, ಎಲ್ಲದೂ ವೀಡಿಯೋ ಮಾಡಿದ್ದೀನಿ. ಬಟ್ ಒಂದು ವೀಡಿಯೋದಲ್ಲಿ ಎಲ್ಲ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಇದು ಏನಂತಾರೆ ಇದಕ್ಕೆ, ಕಾನ್ಕೇವ್ ಮಿರರ್ ಅಂತ ಹೇಳ್ತಾರೆ. ಇದು ಮತ್ತು ಇದು ನಿಮಗೆ ಇದ್ರದ್ದು ಪ್ರೈಸು ಎಷ್ಟಾಯಿತು ಏನು ಎಲ್ಲದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ಇದ್ರ 150 ರೂಪಾಯಿನ ಆಯಿತು, 160 ರೂಪಾಯಿನ ಬ್ಲಿಂಕಿಟ್ಟಲ್ಲಿ. ಬೆಂಗಳೂರಿಗಿದ್ದರೆ ನೀವೇ ಆರ್ಡ್ರ್ ಮಾಡ್ಕೊಳ್ರಿ. ಆ್ಯಂಡ್ ಇದಕ್ಕೆ ಹಾಕಿರೋದು ಸ್ಟ್ರಾಪ್ಸ್ ಬರುತ್ತಿಲ್ಲ ನೋಡಿ, ಸ್ಟ್ರಾಪ್ಸು, ಈ ಥರ ಸ್ಟ್ರಾಪ್ಸ್ ಬರುತ್ತೆ. ಹೆಂಗೆ ಹಾಕೋದು ಅಂತಂದ್ಬಿಟ್ಟು, ಅದೇ ಟ್ರಿಗರ್ಡ್ ತೇಜಸ್ ಅಂತ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಇದು ಮಾಡ್ತಾರೆ ನೋಡಿರಿ, ಕಂಟೆಂಟ್ ಕ್ರಿಯೇಟರ್, ಮೋಟೋ ವ್ಲಾಗರು, ಅವ್ರು ನೋಡ್ಕೊಂಡೆ ನಾನು ಮಾಡಿದ್ದು. ಅದು ಬಿಟ್ಟರೆ ಮೊದಲು ಥರ ಇದೆಲ್ಲ ಲೈಟ್ಸನ್ನು ಗೊತ್ತು. ಆಮೇಲೆ ಇದು ಕ್ಯಾಮ್ರಾದು ಗೊತ್ತೈತೆ ನಿಮ್ಗೆ ಆಲ್ರೆಡಿ. ಆಮೇಲೆ ಇದು ಕ್ಯಾಮ್ರಾದು ಗೊತ್ತೈತೆ. ಅದು ಬಿಟ್ಟರೆ ಇದು ಏನಂತಾರೆ ಅದಕ್ಕೆ, ಹ್ಯಾಂಡಲ್ ಬಾರ್ ರೈಸರು, ಇಲ್ಲಿ ನೋಡ್ಬೋದು, ಇಲ್ಲಿ ಹ್ಯಾಂಡಲ್ ಬಾರ್ ರೈಸರು ನಮ್ಮ ಏಮಂತ ಕೊಡಿಸಿದ್ದು, ಅದನ್ನು ಹಾಕಿದ್ದೀನಿ. ಅದು ಬಿಟ್ಟರೆ ಮತ್ತೆ ಏನು ಮಾಡಿಸಿದ್ದೀನಿ, ಚೈನ್ಸ್ ಬಕೆಟ್ ಒಂದು ಚೈನ್ ಮಾಡಿಸಿದ್ದೀನಿ. ಗೋಲ್ಡು ಬ್ರಾಸ್ ಅಂತ ಹೇಳ್ತಾರೆ ಇದಕ್ಕೆ, ಗೋಲ್ಡ್ ಕಲರ್ ಚೈನು. ಮೇಂಟೈನ್ ಮಾಡಬೇಕು, ವಾಶ್ ಮಾಡಿ ಕ್ಲೀನಾಗಿ ಇಟ್ಕೋಬೇಕು ಇನ್ಮೇಲಿಂದ. ಇದರದ್ದು ಕಾಸ್ಟ್ ಬಂದುಬಿಟ್ಟು 2490 ರೂಪಾಯಿನ ಕೊಟ್ಟಿದ್ದು. ಫಿಟ್ಟಿಂಗ್ ಚಾರ್ಜಸ್ಸು ಎಲ್ಲ ಸೇರಿ ಹತ್ತಿರ 2800 ರೂಪಾಯಿ ಆಯಿತು. ವಾಶ್ ಗೀಶ್ ಎಲ್ಲ ಮಾಡಿಸಿದ್ದೆ ಅವತ್ತಿನ ದಿನ. ಅದು ಬಿಟ್ಟರೆ ಏನು ಮಾಡಿಸಿದ್ದೀನಿ, ಒಳಗಡೆ ಇಂಜಿನ್ ಒಳಗಡೆ ಏನೇನೋ ಕ್ಲಚ್ ಪ್ಲೇಟ್ ಹೋಗಿತ್ತು, ಕ್ಲಚ್ ಪ್ಲೇಟ್ ಚೇಂಜ್ ಮಾಡಿಸಿದ್ದೀನಿ. ಇಂಜಿನ್ ಬ್ಯಾಲೆನ್ಸರ್ ಹೋಗಿತ್ತು, ಅದನ್ನು ಚೇಂಜ್ ಮಾಡಿಸಿದ್ದೀನಿ. ಆಯಿಲ್ ಚೇಂಜ್ ಮಾಡಿಸಿದ್ದೀನಿ. ಆಮೇಲೆ ಇನ್ನೂ ಏನೇನೋ ಮಾಡಿಸಿದ್ದೀನಿ ಗುರು, ಗೊತ್ತಾಗ್ತಿಲ್ಲ ನನಗೆ, ಅಷ್ಟೇ ಅನಿಸುತ್ತೆ ಮ್ಯಾಕ್ಸು ಮಾಡಿಸಿರೋದು. ಆಮೇಲೆ ಫ್ರಂಟ್ ಬ್ರೇಕ್ ಪ್ಯಾಡು ಚೇಂಜ್ ಮಾಡಿಸಿದ್ದು, ಅದನ್ನೊಂದು ವೀಡಿಯೋ ಮಾಡಿದ್ದೀನಿ. ಬ್ಯಾಕ್ದು ಏನು ಹೋಗಿರಲಿಲ್ಲ, ಇನ್ನೂ ಐತೆ. ಆಮೇಲೆ ಬ್ಯಾಕ್ ಟೈರ್ ಒಂದು ಚೇಂಜ್ ಮಾಡಿಸಿದ್ದೀನಿ, ಅದನ್ನು ಗೊತ್ತಾಗಿತ್ತು ನಿಮಗೆ, ಅದು ಮೊದಲೇನೋ ವೀಡಿಯೋ ಮಾಡಿದ್ದೀನಿ. ಇಷ್ಟು ಸದ್ಯಕ್ಕೆ ಮಾಡಿಸಿರೋದು. ಆ್ಯಂಡ್ ಮೇಯ್ನಾಗಿ ಇದನ್ನು ಲುಕ್ಕು ಚೆನ್ನಾಗಿ ಕಾಣ್ತಾ ಇರೋದೇ ನನಗೆ ಈ 2 ಮಿರರ್ ತೆಗ್ದಿದ್ದೀನಲ್ಲ, ಹಾಗಾಗಿ 2 ಮಿರರ್ ತೆಗ್ದಿರೋದಕ್ಕೆ ಗಾಡಿ ಫುಲ್ಲು ವೇಟ್ಲೆಸ್ ಅನ್ನಿಸ್ತೈತೆ. ವೇಟ್ಲೆಸ್ ಅಂತಂದರೆ ಎಲ್ಲಾದರೂ ಹೋದರೆ ನನಗೆ ಹಿಂಸೆ ಅನಿಸಲ್ಲ. ಇವಾಗ ನೋಡಿರಿ, ನನಗೆ ಆಫ್ ರೋಡ್ ಗಿಫ್ ರೋಡ್ ಇನ್ಮೇಲಿಂದ ನಾನು ತೋಟದಲ್ಲೇ ಓಡಾಡೋದಲ್ವಾ, ಸೊ ನನಗೆ ಇನ್ನೂ ಈಸಿ ಆಗೋಯಿತು. ಇದಿದ್ದರೆ ಅಲ್ಲಿ ಇಲ್ಲಿ ಮರಕ್ಕೆ ಅದಕ್ಕೆ ಅಣಿತಾ ಇತ್ತು. ಸೊ ಹಂಗಾಗಿ ಅವೆರಡನ್ನೂ ತೆಗೆದುಬಿಟ್ಟು ಇವಾಗ ಗಾಡಿನ ಈ ಥರ ರಾ ಇಟ್ಟಿದ್ದೀನಿ. ಆಮೇಲೆ ಇದನ್ನು ತೆಗಿಬೇಕು ಅಂದ್ಕೊಂಡಿದ್ದೀನಿ ಇವಾಗ, ಸ್ಯಾರಿ ಗಾರ್ಡ್. ಇದನ್ನು ಸ್ವಲ್ಪ ತೆಗೆದ್ರೆ ಅತ್ಲಾಗೆ ಈಸಿ ಆಗುತ್ತೆ. ಏನೇನು ವೆಯ್ಟ್ ಇರುವಂಥ ಪಾರ್ಟ್ಸ್ಗಳು ಏನೇನಿದೆಯಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ತೀನಿ. ಗಾಡಿ ಸ್ವಲ್ಪ ವೆಯ್ಟ್ಲೆಸ್ ಆಗಬೇಕು, ವೆಯ್ಟ್ಲೆಸ್ ಆದರೆ ಚೆನ್ನಾಗಿ ಕಾಣುತ್ತೆ. ಈ ಫೆಂಡರನ್ನು ಕಟ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಈ ಫೆಂಡರನ್ನು ಕಟ್ ಮಾಡಿಸಿ ಇದಕ್ಕೆ ಟೇಲ್ ಟಡಿ ಬರುತ್ತಲ್ಲ, ಅದನ್ನೊಂದು ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಬೇಡ, ಮಳೆಗಾಲ ಮುಗಿಲಿ. ಅದನ್ನು ಫಿಟ್ ಮಾಡೋ ಥರನೂ ಮಾಡಬೇಕು, ಬೇಡ ಅಂದರೆ ಹಾಕೋಣ ಥರನೂ ತೆಗಿಯೋ ಥರನೂ ಇರಬೇಕು, ಇಲ್ಲ ಬೇಡ ಅಂದರೆ ಹಾಕೋ ಥರನೂ ಇರಬೇಕು. ಆ ಥರ ನೋಡೋಣ, ಅದರದ್ದು ಒಂದು ಮಾಡಿಫೈ ಮಾಡಿಸ್ಬೇಕು. ಎಕ್ಸಾಸ್ಟ್ ಹೇಳಿದ್ದೆ, ಸದ್ಯಕ್ಕೆ ಅಮೌಂಟ್ ಪ್ರಾಬ್ಲಮ್ಮು, ಮಾಡ್ಸೋಕ್ಕಾಗಲ್ಲ, ಹಿಂಗೆ ಇರಲಿ, ನೋಡೋಣ ಮುಂದೆ ಯಾವಾಗ ಒಂದ್ಸಲಿ ಮಾಡ್ಸೋಣ. ಇಷ್ಟು ನಾನು ಗಾಡಿಗೆ ಮಾಡಿಸಿರೋವಂಥದ್ದು. ಎಷ್ಟೆಷ್ಟು ಆಯಿತು ಪ್ರೈಸು ಎಲ್ಲದೂ ಏನೇನು ಚೇಂಜ್ ಮಾಡಿಸಿದ್ದೀನಿ ಎಲ್ಲದರದ್ದು ಒಂದು ಲೀಸ್ಟ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಏನೇನು ಬೇಕು ಎಲ್ಲದೂ ಅದರಲ್ಲೇ ಇರುತ್ತೆ, ನೋಡ್ಕೊಳ್ರಿ. ನಿಮಗೆ ಬೇಕಂದ್ರೆ ತೊಗೊಳ್ರಿ, ಮಾಡಿಫೈ ಮಾಡಿಸ್ಕೊಳ್ರಿ. ಜಾಸ್ತಿ ಗಾಡಿಗೆ ವೆಯ್ಟ್ನ ಆ್ಯಡ್ ಮಾಡಬೇಡಿ. ಈ ಥರ ಎಕ್ಸ್ಪಲ್ಸು ಅಡ್ವೆಂಚರ್ ಬೈಕ್ಗಳಿಗೆ ವೆಯ್ಟ್ಲೆಸ್ ಇದ್ದಷ್ಟು ಗಾಡಿ ಪರ್ಫಾರ್ಮೆನ್ಸ್ ಜಾಸ್ತಿ. ಯಾವುದೇ ಗುಂಡೀಲಿ ಸಿಗಾಕೊಂಡ್ರು ಕಿತ್ಕೊಂಡು ಬರೋಕ್ಕೆ ಬರುತ್ತೆ. ನಾವು ವೆಯ್ಟ್ ಹಾಕಿದಷ್ಟು ಗಾಡಿ ನುಗ್ಗಲ್ಲ, ಮೈಲೇಜ್ ಕೊಡಲ್ಲ. ಜಿಂಕೆ ಥರ ಆಡಬೇಕು ಗಾಡಿ, ಯಾವಾಗಿದ್ರು ಜಿಂಕೆ ಥರ ಆಡಿದರೆ ಅಡ್ವೆಂಚರ್ ಬೈಕು. ನಿಮಗೆ ಅದಕ್ಕೆ ಅಂತಲೇ ಬೇರೆ ಬೇರೆ ಬೈಕ್ಗಳು ಸಿಗುತ್ತೆ, ಫುಲ್ ಲೋಡ್ ಮಾಡ್ಕೊಂಡು ನಿಮಗೆ ಲಾಂಗ್ ಹೊಡಿಯೋದಕ್ಕೆಲ್ಲ. ಈ BMW ಅಂತೆ, ಅದಂತೆ ಇದಂತೆ ಅವೆಲ್ಲ ಸಿಗ್ತವೆ. ಅವೆಲ್ಲ ಹೆವಿ ಲೋಡ್ ಮಾಡಿದ್ರು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಇವಕ್ಕೆಲ್ಲ ನಾವು ಹೆಂಗಿದ್ರು ಹಿಂಗೆ ರಾ ಆಗಿಬಿಡ್ಬೇಕು. ನೋಡ್ರಿ ಹೆಂಗೆ ಕಾಣೋದು ದೂರದಿಂದ, ಎಷ್ಟು ಸಖದ ಸ್ಲಿಮ್ಮಾಗಿ ಕಾಣುತ್ತೆ. ಚೆನ್ನಾಗಿ ಕಾಣಿಸ್ತೈತೆ ಗಾಡಿ. ಆ್ಯಕ್ಚುಲಿ ವಾಶ್ ಮಾಡಿಸ್ತೀನಿ. ಆ್ಯಂಡ್ ಜಾಸ್ತಿ ಕುಡಿಯೋಕೆ ಹೋಗಲ್ಲ. ಇಷ್ಟೇ ವ್ಲಾಗ್ ಇವತ್ತಿಂದು.
ನೋಡ್ಬೋದು ಮೇಲಿಂದ ಇದೇ ತೋಟದಲ್ಲಿ ಆಲ್ಮೋಸ್ಟ್ ಆಲ್ ಕಂಟೆಂಟ್ಸ್ಗಳೆಲ್ಲ ಇಲ್ಲಿಂದನೇ ಬರ್ತಾ ಇರುತ್ತೆ. ನನಗೆ ಫ್ರೀಯಾಗಿರೋ ಜಾಗ, ಖಾಲಿಯಾಗಿರೋ ಸ್ಪೇಸ್ ಸಿಗೋದೇ ಈ ಜಾಗದಲ್ಲಿ. ಹಂಗಾಗ್ಬಿಟ್ಟು ನಾನು ಇಲ್ಲೇ ಬಂದು ವಿಡಿಯೋ ಮಾಡ್ತೀನಿ. ಇನ್ನೊಂದ್ಸಲಿ ನೋಡ್ರಪ್ಪ, ಯಾರು ಕುಡಿಯೋದು ಗಿಡಿಯೋದು ಇಲ್ಲಿ ಬಂದುಬಿಟ್ಟು ಕುಡಿಯೋದು ಗಿಡಿಯೋದು ಮಾಡಿದರೆ ಸರಿ ಇರೋಲ್ಲ. ಈ ವ್ಲಾಗ್ ನೋಡಿದ ಮೇಲೆ ಆದರೂ ನಿಮ್ಗೆ ಏನಾದರೂ ಈ ವ್ಲಾಗು, ಈ ವಿಡಿಯೋ ನಿಮಗೆ ಏನಾದರೂ ಸಿಕ್ಕಿದರೆ ನೋಡಿಬಿಟ್ಟು ಏನಾದರಿಗೆ ಎಚ್ಚೆತ್ಕೊಳ್ಳಿ. ಹಾಂ, ನಮ್ಗೆ ಒಂಥರ ಚೆನ್ನಾಗಿರಲ್ಲ ಗುಡ್. ನೋಡಿ ಗಾಡಿ ಬಂದುಬಿಟ್ಟು ನಾನು ಇಲ್ಲೇ ನಿಲ್ಲಿಸ್ತೀನಿ. ಇದು ನೋಡಿದ ತಕ್ಷಣ ಏನೋ ಒಂಥರ ನೆಗೆಟಿವ್ ವೈಬ್ಸ್ ಬಂದುಬಿಡುತ್ತೆ. ಹಾಗಾಗಿ ಕುಡಿತೀರ ಹೋಗ್ಬಿಟ್ಟು ಎಲ್ಲರೂ ಬೇರೆ ಕಡೆ ಕುಡೀರಿ. ಸುಮ್ಮನೆ ಒಂಥರ ಹಿಂಸೆ ನಮಗೂ ಅದು ನೋಡೋರಿಗೆ. ಓಕೆ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಕಾರ್ದು ವೀಡಿಯೋ ಮಾಡೋದಿದೆ. ನಮ್ಮ ಮಾವೊಂದು ಕಾರ್ ಬಂದೈತೆ, ಹೊಸ ಕಾರ್ ತೊಗೊಂಡಿದ್ದಾರೆ. ಯಾವ ಕಾರು ಏನು ಎಲ್ಲದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.